ವಿರೂಪಾಕ್ಷಿ ಅಪ್ಪಾಜಿ ಅವರೇ ಹಾಗೂ ದುರ್ದಾಳ ಹಾಗೂ ಘಟಪರಾದ ಸಮಸ್ತ ಗುರು ಹಿರಿಯರೇ, ಈ ಸಂದರ್ಭದಾಗ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೇನೆಂದ್ರೆ, ನಾವು ಗೋಕಾಕ್ ಚಳವಳಿ ಅಂತ ಕೇಳಿದ್ದು, ಆಮೇಲೆ ನವಲಗುಂದ ಚಳವಳಿ ಕೇಳಿದ್ದು. ಆದ್ರೆ ಇವತ್ತೇನು ಗುರ್ಲಾಪುರದಾಗ ಆಗಿದ್ದ ಇದು ಐತಿಹಾಸಿಕ ಚಳವಳಿ ನಾವು ಕಣ್ಣಾರೆ ಕಂಡಿದ್ದೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂದ್ರೆ ಒಬ್ಬ ಶಿವನಪ್ಪ ಪೂಜಾರಿ, ಇನ್ನೊಬ್ಬರ ಶಶಿಕಾಂತ್ ಗುರೂಜಿ ಅವ್ರ ನೇತೃತ್ವದಾಗ ಇವತ್ತಿನ ದಿನ ರೈತ ಸಂಘಟನೆಗಳಿರ್ಬೋದು, ಆಮೇಲೆ ರೈತ ಸಂಘಟನೆಗಿಂತಲೂ ಪ್ರತಿಯೊಬ್ಬರು ರೈತರು ಸಹಿತ ತಮ್ಮ ತಣ್ಣು ಬಣ್ಣದಿಂದ ಅಲ್ಲಿ ಒಂದು ತಮ್ಮಗೆ ತಾವು ಅರ್ಸ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಕನ್ನಡ ಪರ ಸಂಘಟನೆ ಎಲ್ಲ ಸಂಘಟನೆ ಅವರು ಏನು ನಮ್ಮ ಸುತ್ತಮುತ್ತ ಏನು ಸಂಘಟನೆ ಅದಲ್ಲ, ಸುಮಾರು ಬೇರೆ ಬೇರೆ ಒಂದು ಜಿಲ್ಲಾದಿಂದಲೂ ಬಂದ ಅಲ್ಲಿ ತಮ್ಮ ಬೆಂಬಲ ಘೋಷಿಸುವಂಥದ್ದು ಮಾಡಿದರು. ಅದ್ರ ಜೊತೆಗೆ ಅಲ್ಲಿ ಕುಂತಂಥ ಲಕ್ಷಾಂತರ ರೈತರಿಗೆ ಊಟ ಉಪಚಾರ ಮಾಡುವಂಥ ಕೆಲಸಗಳನ್ನು ಮಾಡಿದರು. ಅದ್ರ ಜೊತೆಗೆ ದಲಿತ ಸಂಘಟನೆಗಳಿರ್ಬೋದು, ಅಹಿಂದ ಸಂಘಟನೆ ಇರ್ಬೋದು. ಆಮೇಲೆ ನಿನ್ನೆ ನಾವು ಗೋಕಾಕದಾಗ ವಕೀಲರದೊಂದು ನೋಡಿದ್ವು. ವಕೀಲರು ಬೇರೆದವ್ರು ಯಾರೂ ಬೆಂಬಲ ತೋರಲಿಲ್ಲ, ಸಂಪೂರ್ಣ ಗೋಕಾಕ ಬಂದ್ ಮಾಡುವಂಥದ್ದು ವಕೀಲರು ಸಂಘದವರು ಮಾಡಿದರು. ಅದ್ರ ಜೊತೆಗೆ ನಾವ ಊರಾಗ ಒಂದು ಸ್ವಲ್ಪ ಕಾಣಲಿಲ್ಲ ಅಂದ್ರೆ ಜನ ನಮಗೆ ಕೇಳ್ತಾರೆ, ಕನ್ನಡ ಪರ ಸಂಘಟನೆ ಯಾಕೆ ಭಾಳ ಜನ ನಮಗೆ ಭಾಳಷ್ಟು ಜನ ಒತ್ತಾಯ ಮಾಡಿದ್ದಾರೆ. ಅಂಥ ಸಂದರ್ಭದಾಗ ನಮ್ಮ ಚೌಕಾಶಿ ಸಾಹೇಬ್ರ ನೇತೃತ್ವದಾಗ ನಾವು ಆಮೇಲೆ ಗೋಕಾಕದಾಗೂ ನಮ್ಮ ಬೆಂಬಲವನ್ನು ಘೋಷಿಸುವಂಥ ಕೆಲಸ ಮಾಡಿದೆವು. ನಮ್ಮ ನಮ್ಮ ರವಿಯವ್ರ ನೇತೃತ್ವದಾಗ ನಾವು ನಮ್ಮ ಕೈಲಾದಷ್ಟು ಒಂದು ಹಳ್ಳಿನ ಸೇವೆಯೂ ಕೂಡ ನಾವು ಮಾಡಿದೆವು ಅಂತ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಇವತ್ತನ್ನು ನಾವು ವಿಜಯೋತ್ಸವ ಆಚರಿಸತ್ತವು. ಇದು ಕ್ಷಣಿಕ ಇದೆ, ನಮ್ಮ ಇನ್ನೂ ಉದ್ದೇಶ ಇರೋದಿಲ್ಲ. ಮಹಾರಾಷ್ಟ್ರದಾಗ 3,600 ಕೊಡ್ತಾರೆ. ಆದ್ರೆ ಮಹಾರಾಷ್ಟ್ರದಾಗ ಬಾಜು ಇದ್ರೊಳಗ ₹100 ಕಡಿಮೆ ಕೊಡ್ಬೇಕು, 3,500 ಆಗ್ಬೇಕನ್ನೋದು ನಮ್ಮ ಉದ್ದೇಶ, ನಮ್ಮ ಬೇಡಿಕೆ. 3,000 ಯಾವಾಗ 500 ಆಗ್ತೈತಿ ಅವಾಗ ನಿಜವಾದ ನಮ್ಮದ ಗೆಲುವು, ನಮ್ಮ ವಿಜಯೋತ್ಸವ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆಮೇಲೆ ಏನೈತಿ, ಈಗ ರೈತರಿಗೆ ಒಂದು ಸಮಸ್ಯೆ ಬರತೈತೆ, ಹಕ್ಕುಗಳು ಬೆಳೆದ್ಬಿಟ್ಟು ಇದನ್ನು ಆಗಲ್ತಾನ ಅಂತ ರೈತ ಏನೇ ಇವತ್ತು ಹೋರಾಟ ಮಾಡತ್ತಾರೋ ಅವ್ರ ನಿರ್ಣಯ ಕೆಲಸ ಮಾಡೋದಂತಾರೆ. ಈಗ ರೈತರಿಗೆ ನುಕ್ಸಾನ ಆಗೋ ಸಂದರ್ಭದ್ದು ಮುಂದಿನ ಸಲ ಏನೈತೆ 3,600 ಪಡ್ಕೊಂಡು ತೀರಿ ಇಲ್ಲೇ ಘಟಬಲ ದೊಡ್ಡ ವಿಷಯ ಮಾಡೋಣ ಅಂತೇಳಿ ಎಲ್ಲರಿಗೂ ಧನ್ಯವಾದಗಳು ನಾನು ಮಾಡ್ತೀನಿ.